ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿರೋದ್ರಿಂದ ಸಹಜದಲ್ಲಿ ಯಾರಲ್ಲಿ ಈ ಕೇಸಸ್ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಸಮಿತಿ ಒಂದು ಉತ್ತರ ಕೊಟ್ಟಿದೆ. ಕೋವಿಡ್ ಬಂದು ಹೋದವರಲ್ಲಿ ಹೃದಯಾಘಾತ ಪ್ರಕರಣಗಳು ಆಗ್ತಾ ಇದೆ ಅಂತ. ಹೃದಯಾಘಾತ ಹೆಚ್ಚಾಗಲು ಕೋವಿಡ್ ಲಸಿಕೆ ಕಾರಣ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಲಾಗಿದೆ. ಇನ್ನು ಸಿಎಂ ಲಸಿಕೆ ವಿಚಾರವಾಗಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇದೇ ವಿಷಯವಾಗಿ ದಿನೇಶ್ ಗುಂಡೂರಾವ್ ಮಾತನಾಡ್ತಾ ಆ ಅನುಮಾನವನ್ನ ಅಲ್ಲಗೆಳೆದಿದ್ದಾರೆ. ಲಸಿಕೆಗೂ ಹೃದಯಾಘಾತದ ಡೆತ್ಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ ಬಂದು ಹೋದವರಲ್ಲಿ ಹೃದಯಾಘಾತದ ಪ್ರಕರಣಗಳು ವರದಿಯಾಗ್ತಾ ಇದೆ. ಇದನ್ನ ಸಮಿತಿ ಕೂಡ ಹೇಳ್ತಾ ಇದೆ. ಹೃದಯಾಘಾತ ಹೆಚ್ಚಾಗಲು ಕೋವಿಡ್ ಲಸಿಕೆ ಕಾರಣ ಅಲ್ಲ ಅನ್ನೋದನ್ನ ಮುಖ್ಯವಾಗಿ ತಿಳಿಸ್ತಾ ಇದ್ದಾರೆ. ಲಸಿಕೆಯ ಕಾರಣದಿಂದಾಗಿಯೇ ಈ ರೀತಿ ಆಗ್ತಿರಬಹುದಾ ಅನ್ನುವಂತಹ ಅನುಮಾನ ದಟ್ಟವಾಗಿತ್ತು. ಅದಕ್ಕೆ ಮುಖ್ಯಮಂತ್ರಿಗಳ ಹೇಳಿಕೆಯೂ ಕೂಡ ಪುಷ್ಟಿ ಕೊಟ್ಟಿತ್ತು. ಕೋವಿಡ್ ಬಂದವರಲ್ಲೂ ಕೂಡ ಹೃದಯಾಘಾತ ಆಗ್ತಾ ಇದೆ. ಈಗ ಡೆತ್ ಆಗಿರೋರ ರಿಪೋರ್ಟ್ ನ ಪಡ್ಕೊಂಡಿದ್ದಾರೆ. ಅದರ ಪ್ರಕಾರವಾಗಿ ಅವರಿಗೆ ಕೋವಿಡ್ ಬಂದು ಹೋಗಿತ್ತು ಅಂತ. ಸೊ ಕೋವಿಡ್ ಬಂದು ಹೋದ ನಂತರದಲ್ಲಿ ಅವರ ದೇಹದಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆ ಆಗಿದೆ. ಹೀಗಾಗಿ ಹೃದಯಾಘಾತ ಆಗಿದೆ. ಕೋವಿಡ್ ಸಮಯದಲ್ಲಿ ಹೃದಯಾಘಾತ ಆಗಿರುವಂತಹ ಪ್ರಕರಣಗಳ ವರದಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಕೆಲವರು ನಮಗೆ ಕೋವಿಡ್ಡೇ ಬಂದಿರಲಿಲ್ಲ ಅಂತಾರೆ. ಆದರೆ ಕೋವಿಡ್ ಬಂದಿತ್ತಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ನಡೆಸಿದಾಗ ನಿಮಗೆ ಬಂದು ಹೋಗಿರಬಹುದಾ ಅನ್ನೋದು ಗೊತ್ತಾಗುತ್ತೆ. ಮೊದಲ 3 ತಿಂಗಳಲ್ಲಿ ಹೆಚ್ಚು ಹೃದಯಾಘಾತವಾಗಿದೆ. ಅಂದ್ರೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಮೊದಲ 3 ತಿಂಗಳ ಪೀರಿಯಡ್ ಏನಿತ್ತು ಆಗ ಹೃದಯಾಘಾತದ ಸಂಖ್ಯೆ ಹೆಚ್ಚಳವಾಗಿತ್ತು. ಆಗ ಹೆಚ್ಚು ಗೊತ್ತಾಗ್ತಿರಲಿಲ್ಲ. ಈಗ ಅದು ಹೆಚ್ಚು ಸದ್ದು ಮಾಡ್ತಾ ಇದೆ. ಕೋವಿಡ್ ಬಂದ 3 ವರ್ಷಗಳ ಬಳಿಕ ಹೆಚ್ಚು ಪ್ರಕರಣಗಳು ಆಗಿರಲಿಲ್ಲ. ಹೃದಯಾಘಾತದ ಪ್ರಕರಣಗಳು ಕೋವಿಡ್ ಬಂದ 3 ವರ್ಷಗಳ ಬಳಿಕ ಹೆಚ್ಚೇನು ಈ ಪ್ರಕರಣಗಳು ಆಗಿರಲಿಲ್ಲ. ಈಗ ದಾಖಲಾಗ್ತಾ ಇರೋದ್ರಿಂದ ಲಸಿಕೆಗೂ ಇದಕ್ಕೂ ಏನು ಕಾರಣ ಇಲ್ಲ. ಹಾಗೊಂದು ವೇಳೆ ಇದ್ದಿದ್ರೆ ಆಗಲೇ ಅದರ ಸಂಖ್ಯೆ ಗೊತ್ತಾಗ್ಬಿಡ್ತಿತ್ತು ಅಂತ ತಿಳಿಸ್ತಾರೆ ಸಮಿತಿಯ ವೈದ್ಯರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಈಗ ಕೋವಿಡ್ ಬಂದು ಹೋದವರಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿದೆ. ಕೋವಿಡ್ ಬಂದು 3 ವರ್ಷಗಳ ನಂತರದಲ್ಲಿ ಈ ಕೇಸಸ್ ಜಾಸ್ತಿ ಆಗಿರೋದು ಅಂತ ಕೂಡ ಹೇಳ್ತಿದ್ದಾರೆ. ಈಗ ಎಲ್ಲ ಡೆತ್ ರಿಪೋರ್ಟ್ನಲ್ಲೂ ಕೂಡ ಕೋವಿಡ್ ಬಂದಿರೋದು ಖಾತ್ರಿಯಾಗಿದೆಯಾ? ದಿವ್ಯ, ಬಹಳ ಪ್ರಮುಖವಾಗಿ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗೊಂದಲಕ್ಕೆ ಕಾರಣ ಆಗಿತ್ತು. ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳಿಗೆ ಕೋವಿಡ್ ಲಸಿಕೆ ಕಾರಣ ಆಗಿದೆಯಾ ಅನ್ನುವಂಥ ಒಂದಷ್ಟು ಗೊಂದಲಗಳು ಇತ್ತು. ಬಟ್ ಈಗ ಬಹಳ ಕ್ಲಿಯರ್ ಆಗಿ ತಜ್ಞರ ವರದಿ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ವರದಿಯಲ್ಲಿ ಈಗಾಗಲೇ ಬಹಳ ಕ್ಲಿಯರ್ ಆಗಿದೆ. ಲಸಿಕೆಗೂ ಆಗ್ತಾ ಇರುವಂತಹ ಹೃದಯಾಘಾತಗಳಿಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಒಂದನ್ನ ಕ್ಲಿಯರ್ ಮಾಡುವಂತಂದ್ರೆ ಆಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುವಂಥ ಕೆಲಸವನ್ನು ತಜ್ಞರ ವರದಿ ನೀಡಿದೆ. ಇದನ್ನ ಹೊರತುಪಡಿಸಿ ನೋಡೋದಾದ್ರೆ ಕೋವಿಡ್ನಿಂದಾಗಿ ಸಮಸ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು ಕೂಡ ಇದ್ರಲ್ಲಿ ಗೊತ್ತಾಗ್ತಾ ಇದೆ. ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ. ಬಟ್ ಆದರೆ ಕೋವಿಡ್ ಬಂದು ಹೋದಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೂಡ ವರದಿಯಲ್ಲಿ ಬಂದಿರುವಂತಹ ಪ್ರಮುಖ ಅಂಶ. ಇದು ಎಲ್ಲೋ ಒಂದ್ ಕಡೆ ಒಂದು ರೀತಿ ಆತಂಕಗಳನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕೋವಿಡ್ ಬಂದು ಈಗ ಅದೆಲ್ಲವೂ ಕೂಡ ಪ್ಯಾಂಡಮಿಕ್ ಸಿಚುವೇಶನ್ಸ್ಗಳೆಲ್ಲವೂ ಕೂಡ ಕಳೆದು ಹೋಗಿ 3-4 ವರ್ಷಗಳಾಯ್ತು. ಅದಾದ ನಂತರದಲ್ಲಿ ಪತ್ತೆ ಆಗ್ತಾ ಇರುವಂತಹ ಈ ಪ್ರಕರಣಗಳಿಗೂ ಹಿಂದೆ ಇದ್ದಂಥ ಪ್ರಕರಣಗಳಿಗೂ ಅಂದ್ರೆ ಹಿಂದೆ ಬಂದಿದ್ದಂಥ ಕೋವಿಡ್ಗೂ ಏನ್ ಸಂಬಂಧ ಅನ್ನುವಂಥದ್ದು ಒಂದಷ್ಟು ಗೊಂದಲ ಇತ್ತು. ಸೊ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂತದ್ದು ಹೃದಯದ ಮೇಲೆ ಅಥವಾ ದೇಹದ ಮೇಲೆ ಆದಂತಹ ಒಂದಷ್ಟು ಬದಲಾವಣೆಗಳಿಂದಾಗಿ ಈ ರೀತಿಯಾದಂತಹ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ತಜ್ಞರ ವರದಿಯಲ್ಲಿ ಪತ್ತೆಯಾಗಿರುವಂಥದ್ದು. ಸೊ ಅದೇ ಕಾರಣಕ್ಕಾಗಿ ಕೋವಿಡ್ ಬಂದವರಲ್ಲಿ ಕೂಡ ಇಂತಹ ಸಮಸ್ಯೆ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಮಸ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಸದ್ಯ ತಜ್ಞರು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಇದನ್ನ ಕಂಟ್ರೋಲ್ಗೆ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಯಾವೆಲ್ಲ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಿವ್ಯಾ. ಓಕೆ ರಾಘು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.